To begin this auspicious program, we warmly welcome our chief guests and dignitaries. May I now request our honored guests to kindly come forward. ಶುಭ ಸಮಾರಂಭದಲ್ಲಿ ತಮ್ಮೆಲ್ಲರಿಗೂ ಈ ಗಣರಾಜ್ಯೋತ್ಸವದ ಶುಭಾಶಯಗಳು. ನಾವು ಗೀತೆಯ ಒಂದು ಸಾಲನ್ನು ಕೇಳ್ತೇವೆ. ಚಂದನ ಹೈ ಇಸ್ ದೇಶ್ ಕಿ ಧರತಿ ತಪೋಭೂಮಿ ಹರ ಗ್ರಾಮ ಹೈ ಹರ್ ಬಾಲಾ ದೇವಿ ಕಿ ಪ್ರತಿಮಾ ಬಚ್ಚಾ ಬಚ್ಚಾ ರಾಮ ಹೈ ಅಂತ. ಮಾತಿಗೂ ಗೀತೆ ನುಡಿಯುತ್ತಿದೆ ಭಾರತ ದೇಶದಲ್ಲಿ, ಕೋಣೆ ಕೋಣೆಯಲ್ಲಿ ವೀಣೆ ನುಡಿಯುತ್ತಿದೆ ಕನ್ನಡ ನಾಡಿನಲ್ಲಿ. ಮಾತಿಗೂ ಗೀತೆ ನುಡಿತಾ ಇರುವಂತಹ ಈ ಭಾರತ ಭೂಮಿಯ ಮೇಲೆ ಇರುವಂತಹ ನಾವು ಇವತ್ತಿನ ದಿನ ನಮ್ಮ ಹೆಮ್ಮೆ, ನಮ್ಮ ಗರ್ವ ಆಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಸರ್ವ ಗಣ್ಯರಿಗೂ ವಂದಿಸಿ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲ ಮುದ್ದು ವಿದ್ಯಾರ್ಥಿನಿಯರಿಗೆ ವಂದಿಸಿ, ಈ ಶಾಲೆಯ ಶಿಕ್ಷಕ ವೃಂದಕ್ಕೆ ವಂದಿಸಿ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ಎಲ್ಲ ಪಾಲಕರಿಗೂ ವಂದಿಸಿ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಂಡಿದ್ದೇವೆ ಅಂತಂದರೆ ಬಹಳಷ್ಟು ನಮಗೆ ನಶೆ, ಖುಷಿ, ಗರ್ವ ಇರಬೇಕು. ಇದೊಂದು ರಾಷ್ಟ್ರೀಯ ಹಬ್ಬ. ಯಾವ ರೀತಿ ನಾವು ಭಾರತ ದೇಶದಲ್ಲಿ ಅನೇಕ ಹಬ್ಬಗಳನ್ನು ಆಚರಣೆ ಮಾಡ್ತೇವೆ, ಅದೇ ರೀತಿ ಈ ಹಬ್ಬಗಳಲ್ಲಿ ಅನೇಕ ಹಬ್ಬಗಳನ್ನು, ರಾಷ್ಟ್ರೀಯ ಹಬ್ಬಗಳನ್ನು ಆಚರಣೆ ಮಾಡ್ತೀವಿ. ಇವತ್ತು ತಾವೆಲ್ಲ ನೋಡ್ತಾ ಇದ್ದೀರಿ, ಈ ಎಲ್ಲ ಮಕ್ಕಳು ಉಮಂಗ ಉತ್ಸಾಹದಿಂದ ಉತ್ಸವವನ್ನು ಮಾಡೋದಕ್ಕೆ, ಕುಣಿಯೋದಕ್ಕೆ, ಹಾಡೋದಕ್ಕೆ ತಯಾರಿಯಾಗಿ ಕೂತ್ಕೊಂಡಿದ್ದಾರೆ. ಅಂದರೆ ಇದೊಂದು ಹಬ್ಬ, ನಮ್ಮೆಲ್ಲರಿಗೂ ಒಂದು ದೊಡ್ಡ ಹಬ್ಬ, ಖುಷಿಯಿಂದ ಇರುವಂತಹ ಹಬ್ಬ, ಗರ್ವ ನಶೆಯಿಂದ ಆಚರಣೆ ಮಾಡುವಂತಹ ಹಬ್ಬ. ಯಾಕೆ ಅಂದರೆ ನಮ್ಮ ಭಾರತ ಎಲ್ಲ ಸಂಸ್ಕೃತಿಗಳಿಗೂ, ಸಂಪ್ರದಾಯಗಳಿಗೂ, ವೇಷಗಳಿಗೂ, ಭಾಷೆಗಳಿಗೂ, ಎಲ್ಲ ಜೀವನ ಶೈಲಿಗಳಿಗೂ ಎಲ್ಲದಕ್ಕೂ ಆಶ್ರಯ ಕೊಟ್ಟಿರುವಂತಹ ಭೂಮಿ. ಆದ್ದರಿಂದ ಭಾರತಕ್ಕೆ ತಾಯಿ ಭೂಮಿ, ಮಾತೃಭೂಮಿ ಅಂತ ಹೇಳಲಾಗ್ತದೆ. ಬಹುಶಃ ಭಾರತದಲ್ಲಿ ಸರ್ವಧರ್ಮ ಸಮನ್ವಯತೆ ಇರುವಂತೆ ಇನ್ನಿತರ ಬೇರೆ ಯಾವುದೇ ದೇಶದಲ್ಲಿ ಕಾಣಲಿಕ್ಕಿಲ್ಲ ಅಂತ ಅನಿಸ್ತದೆ. ಅಷ್ಟೊಂದು ಸರ್ವಧರ್ಮ ಸಮನ್ವಯತೆ ನಮ್ಮ ಭಾರತ ದೇಶದಲ್ಲಿ ಇದೆ. ಈ ಭಾರತದಲ್ಲಿ ನಾವೆಲ್ಲ ಒಂದು, ನಾವೆಲ್ಲ ಬಂಧು ಅನ್ನುವಂತಹ ತತ್ವದ ಆಧಾರದ ಮೇಲೆ, ವಸುದೈವ ಕುಟುಂಬದ ಆಧಾರದ ಮೇಲೆ ನಾವೆಲ್ಲರೂ ಬದುಕ್ತಾ ಇದ್ದೀವಿ. ಆದ್ದರಿಂದ ಇಂತಹ ಭಾರತ, ಅದಕ್ಕೆ ಭಾರತಕ್ಕೆ ಹೇಳಲಾಗ್ತದೆ ಚಿನ್ನದ ಪಕ್ಷಿಯಾಗಿತ್ತು ಅಂತ. ಭಾರತ ಭೂಮಿಯ ಮಣ್ಣಿನ ಕಣಕಣವು ಕೂಡ ಸುಗಂಧ ಆಗಿತ್ತು. ಭಾರತ ದೇಶದಲ್ಲಿರುವಂತಹ ಪ್ರತಿಯೊಂದು ಹೆಣ್ಣು ಮಗು ದೇವಿ, ಪ್ರತಿಯೊಂದು ಗಂಡು ಮಗ ರಾಮ. ಇಂತಹ ಒಂದು ಉನ್ನತ ಸಂಸ್ಕೃತಿ, ಉನ್ನತ ವೈಭವ ಇರುವಂತಹ ಭಾರತ ದೇಶದಲ್ಲಿ ಮಧ್ಯಕಾಲದಲ್ಲಿ ಒಂದು ಮಾಯೆ ಛಾಯೆ ಅಥವಾ ಪಾಶ್ಚಾತ್ಯರ ಛಾಯೆ ಅನ್ನುವಂಥದ್ದು ಬಿದ್ದಿತ್ತು. ಆ ಸಮಯದಲ್ಲಿ ನಮ್ಮ ಭಾರತ ಭೂಮಿಯಲ್ಲಿ ಜನ್ಮ ಪಡೆದಿರುವಂತಹ ವೀರ ಪುರುಷರು, ವೀರ ನಾರಿಯರು ತಾವು ತಮ್ಮ ಜೀವನವನ್ನು ಬಲಿದಾನ ಕೊಟ್ಟು ಈ ಭಾರತವನ್ನು ಪರಕೀಯರ ಒಂದು ಕಪಿಮುಷ್ಟಿಯಿಂದ ಬಿಡುಗಡೆ ಮಾಡಿದರು, ಸ್ವತಂತ್ರರನ್ನಾಗಿ ಮಾಡಿದರು. ಭಾರತ ಸ್ವತಂತ್ರ ಆದಮೇಲೆ ಭಾರತ ದೇಶಕ್ಕೆ ಒಂದು ಸಂವಿಧಾನದ ಅವಶ್ಯಕತೆ ಇತ್ತು. ಆ ಸಂವಿಧಾನದ ರಚಯಿತ ಅಥವಾ ಸಂವಿಧಾನದ ರಚನೆಗೆ ಮುಖ್ಯವಾಗಿ ನಿಮಿತ್ತರಾಗಿರುವಂಥವರು ಡಾಕ್ಟರ್ BR ಅಂಬೇಡ್ಕರ್. ಇವತ್ತಿನ ದಿನ ನಾವೆಲ್ಲರೂ ಹೃದಯಪೂರ್ವಕವಾಗಿ ಅವರಿಗೆ ನಮನವನ್ನು ಸಲ್ಲಿಸುವಂತಹ ದಿನ ಅಂತಂದರೆ ತಪ್ಪಾಗಲಾರದು. ಸಂವಿಧಾನದ ಒಂದು ಅಂಗೀಕೃತ ಆದ ನಂತರ ಸಂವಿಧಾನವನ್ನು ಬಳಕೆಗೆ ಬಂದಿರುವಂತಹ ದಿನ ಅಂತಂದರೆ ಜನವರಿ 26, 1950. ಅಂದಿನಿಂದ ಇಂದಿನವರೆಗೆ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಬಂದಿದ್ದೀವಿ. ನಮ್ಮ ಸಂವಿಧಾನದಲ್ಲಿ ಸಮಾನತೆ, ಸ್ವಾತಂತ್ರ್ಯ,
ಭಾತೃತ್ವ, ಸೌಹಾರ್ದತೆ ಅನ್ನುವಂತಹ ವಿಧಿಯನ್ನು ಅಥವಾ ನಿಯಮಗಳನ್ನು ಕೊಡಲಾಗಿದೆ. ಒಂದು ಮಾತು ನನಗೆ ನೆನಪಿಗೆ ಬರ್ತದೆ. ಡಾಕ್ಟರ್ ಅಂಬೇಡ್ಕರ್ ಅವರು ಚಿಕ್ಕ ಮಗು ಇದ್ದಾಗ, ತಾವೆಲ್ಲ ಮಕ್ಕಳು ಯಾವ ರೀತಿ ಸಣ್ಣವರಿದ್ದೀರಿ, ಈ ರೀತಿ ಸಣ್ಣವರು ಇದ್ದಾಗ ಅವರು ಶಾಲೆಯಲ್ಲಿ ಕೂತ್ಕೊಂಡಿದ್ರು. ಈಗ ತಾವು ಶಾಲೆಯಲ್ಲಿ ಕೂತ್ಕೋಬೇಕು ಅಂತಂದ್ರೆ ಎಲ್ಲರೂ ಒಟ್ಟಿಗೆ ಕೂತ್ಕೊಳ್ತೀರಿ. ಶಾಲೆಯಲ್ಲಿ ಕೂತ್ಕೊಳ್ಬೇಕು ಅಂದರೆ ಯಾವುದೇ ಜಾತಿ, ಮತ, ಧರ್ಮ ಭೇದಗಳು ಇಲ್ಲ. ಇವತ್ತು ನಾವು ಈ ರೀತಿ ಕೂತ್ಕೊಳ್ತಾ ಇದ್ದೀವಿ ಅಂತಂದರೆ ಅದಕ್ಕೆ ನಿರ್ಮಾತೃ ಯಾರು, ಆ ಒಂದು ಕಾರ್ಯಕ್ಕೆ ಮೂಲ ಯಾರು ಅಂತಂದರೆ ಡಾಕ್ಟರ್ BR ಅಂಬೇಡ್ಕರ್ ಅವರು. ಯಾಕೆ ಇವತ್ತು ನಾವು ಈ ರೀತಿ ಕೂತ್ಕೊಳ್ತಾ ಇದ್ದೀವಿ ಅಂದರೆ, ತಾವು ಸಣ್ಣವರಿದ್ದಂತೆ ಅಂಬೇಡ್ಕರ್ ಅವರು ಸಣ್ಣವರಿದ್ದಾಗ ಶಾಲೆಯಲ್ಲಿ ಕೂತ್ಕೊಂಡಿದ್ರು. ಶಾಲೆಯಲ್ಲಿ ಎಲ್ಲರೊಂದಿಗೆ ಕೂತ್ಕೊಂಡಾಗ ಅಲ್ಲಿ ಶಿಕ್ಷಕರು ಬಂದು ಅವರನ್ನ ಎಬ್ಬಿಸಿ ದೂರದಲ್ಲಿ ಕೂತ್ಕೋಬೇಕು ಅಂತ ಹೇಳಿದರು. ಆಗ ಅವರು ಮನೆಗೆ ಹೋಗಿ ಅವ್ರ ತಾಯಿ ಕೇಳಿದರು, ಅಮ್ಮ ನನಗೆ ಯಾಕೆ ಎಲ್ಲರ ಜೊತೆ ಕೂತ್ಕೊಂಡಿದ್ದೆ, ನನ್ನನ್ನು ಎಬ್ಬಿಸಿ ಬೇರೆ ಕಡೆಗೆ ಕೂಡಿಸಿದ್ರು ಯಾಕೆ ಅಂತ. ಅವ್ರು ಹೇಳಿದರು, ನಾವು ನಿಮ್ನ ವರ್ಗದವರಪ್ಪ, ನಾವು ಕೆಳಜಾತಿಯವರು, ಅದಕ್ಕೆ ನಮ್ಮನ್ನು ದೂರ ಇಡ್ತಾರೆ ಸಮಾಜದಲ್ಲಿ ಅಂತ ಹೇಳಿದರು. ಆಗ ಅವ್ರು ಕೇಳಿದರು, ಯಾವ ಪುಸ್ತಕದಲ್ಲಿ ಬರೆದಿದೆ ಅಂತ. ಅವ್ರು ಹೇಳಿದರು, ಪುಸ್ತಕದಲ್ಲಿ ಬರೆದಿದೆ ಅಪ್ಪ ಅಂತ. ಅವತ್ತು ಅವ್ರು ಹೇಳಿದರು, ಒಂದು ವೇಳೆ ನನಗೆ ಅವಕಾಶ ಸಿಕ್ಕರೆ ಇವತ್ತು ಬರೆದಿರುವಂತಹ ಪುಸ್ತಕದಲ್ಲಿ ತಪ್ಪಾಗಿರ್ಬೋದು, ನಾನು ಒಂದು ದಿನ ಅವಕಾಶ ಸಿಕ್ಕರೆ ಒಂದು ಪುಸ್ತಕ ಬರೀತೇನೆ, ಆ ಪುಸ್ತಕದಲ್ಲಿ ಎಲ್ಲರೂ ಸಮನಾಗಿರುವಂತಹ ಒಂದು ನೀತಿ ನಿಯಮವನ್ನು ನಾನು ಹಾಕಿರುವಂತಹ ಪುಸ್ತಕವನ್ನು ಬರೀತೇನೆ ಅಂತ ಅವತ್ತು ತಾಯಿ ಎದುರುಗಡೆ ಮಾತು ಕೊಟ್ಟಿದ್ರು. ಅದನ್ನೇ ಇವತ್ತು ಅಂಬೇಡ್ಕರ್ ಅವರು ಸಮಾನತೆ, ಸ್ವಾತಂತ್ರ್ಯ, ಭಾತೃತ್ವ, ಸಾರ್ವಭೌಮತ್ವ ಅನ್ನುವಂತಹ ತತ್ವ ಒಳಗೊಂಡಿರುವಂತಹ ಸಂವಿಧಾನದ ರಚನೆ ಮಾಡಿದರು. ಅದೇ ಪುಸ್ತಕಕ್ಕೆ ಭಾರತದ ಸಂವಿಧಾನ ಅಂತ ನಾವು ಹೇಳ್ತೀವಿ. ಇವತ್ತು ನಾವು ನೋಡ್ತೇವೆ, ಸಂವಿಧಾನದಲ್ಲಿ ಸಮಾನತೆ ಇದೆ, ದಿನನಿತ್ಯದ ಜೀವನದಲ್ಲಿ ಸಮಾನತೆ ಎಷ್ಟು ಅಂತ ಪ್ರಶ್ನೆ ಮಾಡಿದರೆ ನಾವೆಲ್ಲರೂ ಅರ್ಥ ಮಾಡ್ಕೊಳ್ತೀವಿ ಇವತ್ತು ಎಷ್ಟರ ಮಟ್ಟಿಗೆ ಸಮಾನತೆ ಇದೆ. ಮೊನ್ನೆ ಒಂದು ಘಟನೆಯನ್ನು ನೋಡಿದ್ದೀವಿ. ಕೆಳಜಾತಿಯ ಹುಡುಗನನ್ನ ಮೇಲ್ಜಾತಿಯ ಹುಡುಗಿ ಮದುವೆ ಮಾಡ್ಕೊಂಡಿರುವುದಕ್ಕೆ ಆ ಹೆಣ್ಣು ಮಗಳನ್ನ ಜೀವಂತವಾಗಿ ಪ್ರೆಗ್ನೆಂಟ್ ಇರುವಂತ ಹೆಣ್ಣು ಮಗಳನ್ನ ಕತ್ತರಿಸಿ ಕೊಂದು ಹಾಕಿದ್ರು. ಇದು ಸಮಾನತೆಯ? ಇವತ್ತು ನಾವು ನೋಡ್ತಾ ಇದ್ದೀವಿ ಸಮಾಜದಲ್ಲಿ ಎಷ್ಟೊಂದು ಅಸಮಾನತೆ ಇನ್ನೂ ಇದೆ. ಈ ಸಮಾನತೆಯನ್ನು ತರಬೇಕು ಅಂತಂದ್ರೆ ಅದಕ್ಕೆ ನೀವು ಹೊಣೆಗಾರರಾಗಿದ್ದೀರಿ. ಅದಕ್ಕೆ ಇವತ್ತೆಲ್ಲ ತಾವು ಸಣ್ಣ ಮಕ್ಕಳಿದ್ದೀರಿ, ತಾವೇ ನಾಳೆ ದೊಡ್ಡವರಾಗ್ತೀರಿ. ಅದಕ್ಕೆ ಹೇಳಾಗ್ತದೆ, ನಾವು ಎಳೆಯರು, ನಾವು ಗೆಳೆಯರು, ಹೃದಯ ಹೂವಿನ ಹಂದರ. ತಾವೆಲ್ಲ ಸಣ್ಣವರು, ಎಳೆಯರು, ಗೆಳೆಯರು ಇದ್ದೀರಿ, ತಮ್ಮ ಹೃದಯ ಹೂವಿನ ಹಂದರ ಇದೆ. ನಾಳೆ ನಾವೇ ನಾಡ ಹಿರಿಯರು, ನಮ್ಮ ಕನಸದ ಸುಂದರ. ನಾಳೆ ನೀವೇ ನಾಡ ಹಿರಿಯರಾಗ್ತೀರಿ, ನಿಮ್ಮ ಕನಸು ಸುಂದರ ಆಗ್ತದೆ. ಅದಕ್ಕೆ ತಮ್ಮ ಕನಸು ಎಂಥದ್ದಿರಬೇಕು? ಅಬ್ದುಲ್ ಕಲಾಂ ಅವ್ರು ಹೇಳ್ತಾರೆ, ಎಚ್ಚರ ಇದ್ದು ಕನಸು ಕಾಣಬೇಕು ಅಂತ. ತಾವೆಲ್ಲ ಮಕ್ಕಳು ಇವತ್ತೇನು ಮಾಡಬೇಕಾಗಿದೆ? ಕನಸು ಕಾಣಬೇಕಾಗಿದೆ. ಎಂತಹ ಕನಸು ಕಾಣಬೇಕು ಅಂತಂದ್ರೆ, ಇವತ್ತು ಯಾವುದು ನಮಗೆ ಬೇಡ ಅನ್ನಿಸ್ತದೆ ಅದನ್ನು ದೂರ ಮಾಡಬೇಕು, ಯಾವುದು ನಮಗೆ ಬೇಕು ಅನ್ನಿಸ್ತದೆ ಅದನ್ನು ಆಚರಣೆಯಲ್ಲಿ ತರಬೇಕು. ಶಾಂತಿ, ಸಮಾಧಾನ, ಸಮಾನತೆ, ಭಾತೃತ್ವ, ಐಕ್ಯತೆ ಅನ್ನುವಂಥದ್ದನ್ನು ನಾವು ಸಮಾಜದಲ್ಲಿ ಸಂಪೂರ್ಣವಾಗಿ ತರಬೇಕು ಅಂತಂದರೆ ಆ ಜವಾಬ್ದಾರಿ, ಆ ಹೊಣೆ ತಾವು ಮಕ್ಕಳಲ್ಲಿದೆ. ಅದರಂತೆ ಇವತ್ತು ಪಾಲಕರು ಎಷ್ಟೋ ಜನ ಪಾಲ್ಗೊಂಡಿದ್ದೀರಿ. ತಮ್ಮದು ಕೂಡ ಹೊಣೆ ಏನು ಅಂದರೆ ಆ ಮಕ್ಕಳಿಗೆ ನಾವು ಹೇಗೆ ಬೆಳೆಸಬೇಕು ಅಂತಂದರೆ ಸಮಾನತೆಯ ದೃಷ್ಟಿಕೋನ ಇರುವಂತೆ ನಾವು ಬೆಳೆಸಬೇಕು. ಒಂದು ಶಾಲೆಯಲ್ಲಿ 2 ಮಕ್ಕಳು ಜಗಾಡ್ತಿದ್ವಂತೆ. ಆ 2 ಮಕ್ಕಳು ಜಗಾಡ್ತಿರ್ಬೇಕಾದ್ರೆ ಟೀಚರ್ ಯಾಕೆ ಜಗಾಡ್ತೀರಿ ಅಂತ ಕೇಳಿದ್ರಂತೆ. ಆ ಮಕ್ಕಳು ಹೇಳಿದ್ರಂತೆ, ನಮ್ಮ ತಾಯಿ ಇವನು ಕಡಿಮೆ ಜಾತಿಯವನಿದ್ದಾನೆ, ಅವನ ಜೊತೆಗೆ ಆಟ ಆಡ್ಬೇಡ ಅಂದಾರೆ, ಆದರೆ ನನ್ನ ಜೊತೆಗೆ ಆಟ ಆಡೋದಕ್ಕೆ ಬರ್ತಾನೆ, ಅದಕ್ಕೆ ಜಗಾಡ್ತೀವಿ ಅಂತ ಹೇಳಿದ್ರಂತೆ. ಆಗ ಅಲ್ಲಿರುವಂತಹ ಟೀಚರು ಆ 2 ಮಕ್ಕಳನ್ನು ಕರ್ಕೊಂಡು ಹೋದ್ರಂತೆ, ಒಂದು ಬ್ಲಡ್ ಬ್ಯಾಂಕಿಗೆ ಕರ್ಕೊಂಡು ಹೋದ್ರು. ಆ ಬ್ಲಡ್ ಬ್ಯಾಂಕಿಗೆ ಕರ್ಕೊಂಡು ಹೋಗಿ ಇಲ್ಲಿ ಯಾವ ಜಾತಿಯ ರಕ್ತ ಯಾವ ಜಾತಿಯವರಿಗೆ ಕೊಡ್ತೀರಿ ಅಂತ ಕೇಳಿದ್ರು. ಅವ್ರು ಹೇಳಿದ್ರು, ರಕ್ತಕ್ಕೆ ಜಾತಿ ಇಲ್ಲ, ಎಲ್ಲರ ದೇಹದಲ್ಲಿ ಹರಿಯುವಂತಹ ರಕ್ತ ಒಂದೇ ಬಣ್ಣ ಇದೆ. ರಕ್ತ ಗುಂಪಿನ ಮೇಲೆ ಕೊಡಲಾಗ್ತದೆ ವಿನಃ
ಧರ್ಮ ಜಾತಿಯ ಆಧಾರದ ಮೇಲೆ ಅಲ್ಲ ಅಂತ ತಿಳಿಸಿದರು. ಆಗ ಶಿಕ್ಷಕರು ಆ ಮಕ್ಕಳಿಗೆ ತಿಳಿಸಿದ್ರು, ರಕ್ತಕ್ಕೆ ಯಾವುದೇ ಜಾತಿ ಇಲ್ಲ. ಅದೇ ಮಕ್ಕಳನ್ನ ಶಿಕ್ಷಕರು ಒಂದು ಹಾಸ್ಪಿಟಲ್ಗೆ ಕರ್ಕೊಂಡು ಹೋದ್ರು. ನವಜಾತ ಶಿಶುಗಳನ್ನ ಹಾಕಿಕೊಂಡು ನರ್ಸ್ ಟ್ರೈನಲ್ಲಿ ತಗೊಂಡು ಹೋಗ್ತಾ ಇದ್ದು. ಆಗ ಕೇಳಿದ್ರು, ಈ ಮಗು ಯಾವ ಜಾತಿಯದು? ಆಗ ನರ್ಸ್ ಹೇಳ್ತಾಳೆ, ಈ ಮಗುವನ್ನ ಜಾತಿಯ ಆಧಾರದಿಂದ ಗುರುತಿಸೋದಕ್ಕೆ ಸಾಧ್ಯ ಇಲ್ಲ. ಮಗು ಹುಟ್ಟುತ್ತಾ ವಿಶ್ವ ಮಾನವನಾಗಿ ಹುಟ್ಟುತ್ತದೆ, ಬೆಳೆಸ್ತಾ ನಾವು ಅಲ್ಪ ಮಾನವನನ್ನಾಗಿ ಬೆಳೆಸ್ತೇವೆ ಅಂತ ಕುವೆಂಪು ಅವರು ಹೇಳ್ತಾರೆ. ಹಾಗೆ ಆ ನರ್ಸ್ ಹೇಳ್ತಾರೆ, ಈ ಮಕ್ಕಳ ಒಂದು ಫುಟ್ ಪ್ರಿಂಟ್ ಇಂದ ಯಾರ ಮಗು ಅಂತ ಗುರುತಿಸಬಹುದು ವಿನಃ ಯಾವ ಜಾತಿ ಅಂತ ಗುರುತಿಸೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ಹುಟ್ಟುತ್ತಾ ಮಗು ಯಾವುದೇ ಜಾತಿ ಧರ್ಮ ಇಲ್ಲ ಅನ್ನೋದನ್ನ ಮಕ್ಕಳಿಗೆ ತಿಳಿಸಿದ್ರು. ಅದೇ ಶಿಕ್ಷಕರು ಆ ಮಕ್ಕಳನ್ನು ಕರೆದುಕೊಂಡು ಒಂದು ಕಟ್ಟೆ ಮೇಲೆ ಮರದ ಕೆಳಗಡೆ ನೆರಳಿಗೆ ಕೂತ್ಕೊಂಡಿರುವಂತಹ ಜನರ ಹತ್ರ ಕರ್ಕೊಂಡು ಹೋದ್ರು. ಆ ಜನರಿಗೆ ಕೇಳಿದ್ರು, ಆ ಗಿಡದ ಕೆಳಗಡೆ ಮಾತಾಡ್ತಾ ಕೂತ್ಕೊಂಡಿದ್ರು, ಮಲಗಿದ್ರು, ನೆರಳಲ್ಲಿ ಕೂತ್ಕೊಂಡಿದ್ರು. ಅವ್ರಿಗೆ ಕೇಳಿದ್ರು, ಈ ಗಿಡದ ನೆರಳು ಯಾರಿಗೆ ನೆರಳು ಕೊಡ್ತದೆ, ಯಾವ ಜಾತಿಗೆ ಅಂತ. ಅವ್ರು ಹೇಳಿದ್ರು, ಈ ಗಿಡದ ನೆರಳು ಯಾರಿಗೆ ಕೊಡ್ತದೆ, ಆ ಗಿಡಕ್ಕೆ ಯಾವುದೇ ಜಾತಿ ಮತ ಪಂಥ ಅನ್ನುವಂಥದ್ದಿಲ್ಲ. ಹಾಗೆಯೇ ಪ್ರಕೃತಿಯಲ್ಲಿರುವಂತಹ ಪ್ರತಿಯೊಂದು ತತ್ವಗಳಿಗೂ ಯಾವುದು ಜಾತಿ ಧರ್ಮ ಭಾಷೆ ಅನ್ನುವಂಥದ್ದು ಭೇದಗಳು ಇಲ್ಲ. ಎಲ್ಲರಿಗೂ ತತ್ವಗಳು ಒಂದೇ ಆಗಿದ್ದಾವೆ. ಈ ಭೂಮಿ, ಈ ಸೂರ್ಯ, ಈ ಆಕಾಶ, ಈ ಪ್ರಕಾಶ, ಈ ನೀರು ಎಲ್ಲರಿಗೂ ಒಂದೇ ಇದೆ. ಅಂದಮೇಲೆ ಇದೇ ಭೂಮಿಯ ಮೇಲೆ ಹುಟ್ಟಿದ್ದೀವಿ, ಇದೇ ಭೂಮಿಯ ಮೇಲೆ ನಾವು ಬೆಳೆದಿದ್ದೀವಿ, ಇದೇ ಭೂಮಿಯ ಮೇಲೆ ನಾವೆಲ್ಲರೂ ಒಂದಾಗಿ ಬಾಳ್ಬೇಕು ಅನ್ನುವಂಥ ಶಿಕ್ಷಣವನ್ನ ಆ ಶಿಕ್ಷಕರು ಮಕ್ಕಳಿಗೆ ಕೊಟ್ಟರು. ಅದೇ ರೀತಿ ಪ್ರತಿಯೊಬ್ಬ ಶಿಕ್ಷಕರೇ ಆಗಲಿ, ಪ್ರತಿಯೊಬ್ಬ ಪಾಲಕರೇ ಆಗಲಿ, ನಾವೆಲ್ಲರೂ ಒಂದು ಅನ್ನುವಂತಹ ಬೀಜವನ್ನ ಮಕ್ಕಳ ಮುಗ್ಧ ಮನಸ್ಸಿನಲ್ಲಿ ಯಾವಾಗ ಬಿತ್ತುತ್ತೇವೆ, ಆಗ ಈ ಭೂಮಿಯ ಮೇಲೆ ಏಕತೆ ಬರೋದಕ್ಕೆ ಸಾಧ್ಯ ಇದೆ. ಇವತ್ತು ನಾವು ನೋಡ್ತಾ ಇದ್ದೀವಿ, ಬೇರೆ ಬೇರೆ ಭಾಷೆಗಳ ಮೇಲೆ ಬೇರೆ ಬೇರೆ ರಾಜ್ಯಗಳ ನಿರ್ಮಾಣ ಆಯಿತು. ತುಂಡು ಆಗಿರುವಂತಹ ಅಧಿಕಾರ ಆಡಳಿತ ಒಟ್ಟುಗೂಡಿಸಲಾಯಿತು. ಆ ಒಂದು ಏಕೀಕರಣ ದಿನವನ್ನ ಇವತ್ತು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ಬರೀ ಆಚರಣೆ ಮಾಡೋದಷ್ಟೇ ಅಲ್ಲ, ವರ್ಷಕ್ಕೆ ಒಂದು ದಿನ ಆಚರಣೆ ಮಾಡೋದಷ್ಟೇ ಅಲ್ಲ, ಪ್ರತಿ ದಿನನೂ ಕೂಡ ಈ ಮುಗ್ಧ ಮನಸ್ಸಿನ ಮಕ್ಕಳ ಮನದಲ್ಲಿ ನಾವು ಏಕತೆ ಬೀಜವನ್ನ ಹಾಕಬೇಕಾಗಿದೆ. ಅದೇ ನಿಜವಾದ ಗಣತಂತ್ರದ ದಿನವನ್ನ ಆಚರಣೆ ಮಾಡಿದಂತೆ. ಇವತ್ತಿನ ದಿನ ನಾವು ನೋಡ್ತಾ ಇದ್ದೇವೆ, ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ, ಪ್ರಜೆಗಳಿಂದ ನಡೆಯುತ್ತಿರುವಂತಹ ಪ್ರಜಾಸತ್ತಾತ್ಮಕ ಗಣರಾಜ್ಯದಲ್ಲಿ ನಾವು ಬದುಕ್ತಾ ಇದ್ದೇವೆ. ಇಂತಹ ಗಣರಾಜ್ಯದಲ್ಲಿ ಬದುಕ್ತಾ ಇದ್ರೂ ಕೂಡ ಆಳುವ ವರ್ಗ, ಆಳಿಸಿಕೊಳ್ಳುವಂಥ ವರ್ಗ ಅನ್ನುವಂಥ ಭೇದವನ್ನ ಇವತ್ತು ನಾವು ನೋಡ್ತಾ ಇದ್ದೇವೆ. ಅಧಿಕಾರದಲ್ಲಿ, ಕಾಯ್ದೆ ಕಾನೂನುಗಳಲ್ಲಿ ಸಮಾನತೆ ಇದೆ, ಆದರೆ ನಿತ್ಯದ ಜೀವನದಲ್ಲಿ ಒಬ್ಬರು ಎತ್ತರದಲ್ಲಿರುವವರು, ಒಬ್ಬರು ಕೆಳಗಡೆಯಲ್ಲಿರುವಂಥವ್ರು ಅನ್ನುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಇದನ್ನೆಲ್ಲವೂ ಅಳಿಸಬೇಕು ಅಂತಂದ್ರೆ ನಮ್ಮೆಲ್ಲರಲ್ಲಿ ನಾವೆಲ್ಲರೂ ಒಂದು ಅನ್ನುವಂತಹ ಭಾವ ನಮ್ಮಲ್ಲಿ ಬರಬೇಕಾಗಿದೆ. ಆಗ ಭಾವೈಕ್ಯತೆ, ವಿಶ್ವ ಭಾತೃತ್ವ ಅನ್ನೋದಕ್ಕೆ ಬೆಲೆ ಬರ್ತದೆ. ಅದಕ್ಕಾಗಿ ನಾವೆಲ್ಲರೂ ತಿಳ್ಕೊಳ್ಬೇಕಾಗಿದೆ. ಇದೀಗ ನಾವು ರಾಷ್ಟ್ರಗೀತೆಯನ್ನು ಹೇಳಿದ್ದೀವಿ. ಆ ರಾಷ್ಟ್ರಗೀತೆಯ ಅರ್ಥ ಏನು, ಭಾರತದ ರಾಷ್ಟ್ರಗೀತೆಯ ಅರ್ಥ ಏನು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಜನ ಗಣ ಮನ ಅಧಿನಾಯಕ ಜಯ ಹೇ. ಜನರಿಗೂ ಗುಂಪುಗಳಿಗೂ ಮನಸ್ಸಿಗೂ ಅಧಿನಾಯಕನಾಗಿರುವಂತಹ ಈ ಪೃಥ್ವಿಯ ಒಡೆಯ ಜಗದೀಶ್ವರನೇ ನಿನಗೆ ವಂದನೆ ಅನ್ನುವಂಥದ್ದಿದೆ. ಯಾವುದೇ ಸ್ಥಾನದಿರಲಿಲ್ಲ, ಗಂಗಾ ಯಮುನಾ ನದಿ ತೀರದಲ್ಲಿಯೇ ಇರಲಿ, ವಿಂಧ್ಯ ಹಿಮಾಚಲ ಪರ್ವತದ ತುದಿಯಲ್ಲೇ ಇರಲಿ, ಭಾರತದಾದ್ಯಂತ ಉತ್ತರದಿಂದ ದಕ್ಷಿಣದವರೆಗೆ, ಪೂರ್ವದಿಂದ ಪಶ್ಚಿಮದವರೆಗೆ ಯಾವುದೇ ಸ್ಥಾನದಲ್ಲಿರ್ಬೋದು, ಯಾವುದೇ ಕ್ಷೇತ್ರದಲ್ಲಿರ್ಬೋದು, ನಾವೆಲ್ಲರೂ ಒಂದು. ನಮ್ಮೆಲ್ಲರಿಗೂ ಅಧಿನಾಯಕ ನೀನು, ನಿನಗೆ ಜಯ ಹೇ ಜಯ ಹೇ ಜಯ ಹೇ ಅಂತ ಹೇಳ್ತೀವಿ. ನಾವೆಲ್ಲರೂ ರಾಷ್ಟ್ರಗೀತೆಯನ್ನ ರಾಷ್ಟ್ರಧ್ವಜದ ಕೆಳಗಡೆ ನಿಂತು ಹೇಳ್ತೇವೆ. ಆ ಒಂದು ರಾಷ್ಟ್ರಧ್ವಜಕ್ಕೆ ವಂದಿಸ್ತೇವೆ. ರಾಷ್ಟ್ರಧ್ವಜ ಅಂತಂದ್ರೆ ಈ ಭಾರತ ಭೂಮಿ. ಅದಕ್ಕೆ ಯಾವಾಗ ಈ ತಾಯಿಗೆ ಗೌರವಿಸ್ತೇವೆ, ಆಗ ಸರ್ವಕಾಲದಲ್ಲಿಯೂ ಪೂಜ್ಯರು, ಗೌರವಾನ್ವಿತರು ಅಂತ ಹೇಳಲಾಗ್ತದೆ. ಹಾಗೆ ಜನ್ಮ ಕೊಟ್ಟಂತಹ ತಾಯಿ ಹಾಗೂ ನಾವು ಜೀವಿಸ್ತಾ ಇರುವಂತಹ ಈ ಭೂಮಿ ತಾಯಿ ಎರಡನ್ನೂ ನಾವು ಗೌರವಿಸಬೇಕು. ಆ ಗೌರವಿಸಬೇಕು ಅಂತಂದ್ರೆ ನಾವೆಲ್ಲರೂ ಆ ತಾಯಿಯ ಮಕ್ಕಳು ಅಂತ ನಾವು ಸ್ವೀಕಾರ ಮಾಡಬೇಕು.
ಆ ಒಂದು ಪ್ರೀತಿ, ಆ ಒಂದು ಖುಷಿ, ನಶೆ, ಗರ್ವ ಅನ್ನುವಂಥದ್ದಿರಬೇಕು. ಆದ್ದರಿಂದ ನಾವೆಲ್ಲರೂ ಈ ಭಾರತ ಭೂಮಿಯ ಮೇಲೆ ಜನ್ಮ ಪಡೆದಿದ್ದೇವೆ ಅಂತಂದರೆ ನಾವೆಲ್ಲರೂ ಪುಣ್ಯಾತ್ಮರಿದ್ದೇವೆ. ಈ ಭಾರತ ಭೂಮಿಯ ಮೇಲೆ 5,000 ವರ್ಷದ ಹಿಂದೆ ಒಂದು ಧರ್ಮ, ಒಂದು ರಾಜ್ಯ, ಒಂದು ಭಾಷೆ, ಆಯುಷ್ಯ, ಆರೋಗ್ಯ, ಸಂಪತ್ತು, ಸಮೃದ್ಧಿ ಇರುವಂತಹ ರಾಜ್ಯ ಈ ಭೂಮಿ ಇತ್ತು. ಆಗ ಈ ಭೂಮಿಗೆ ಸ್ವರ್ಗ ಅಂತ ಕರೆಯಲಾಗ್ತಿತ್ತು. ಸ್ವರ್ಗ ಎಲ್ಲೋ ಮೇಲೆ, ನರಕ ಎಲ್ಲೋ ಕೆಳಗೆ ಇಲ್ಲ. ಆಚಾರವಂತರಿದ್ದಾಗ ಇದೇ ಭೂಮಿ ಸ್ವರ್ಗ, ಅನಾಚಾರಿಗಳಾದಾಗ ಇದೇ ಭೂಮಿ ನರಕ ಆಗಿದೆ. ನಾವೀಗ ಅನಾಚಾರಿಗಳಾಗಿರುವಂಥವರು ಪರಿವರ್ತನೆ ಆಗಿ ಆಚಾರ ಉಳ್ಳವರು ಯಾವಾಗ ಆಗ್ತೇವೆ ಆಗ ಇದೇ ಭೂಮಿಯ ಸ್ವರ್ಗ ಆಗ್ತದೆ. ಆದ್ರಿಂದ ಇಂದಿನ ಮಕ್ಕಳು ನಾಳೆಯ ನಾಗರಿಕರು. ಈ ಮಕ್ಕಳನ್ನು ನಾವು ಆಚಾರ ಉಳ್ಳವರನ್ನಾಗಿ ಮಾಡುವಂಥದ್ದೇ ಈ ಶಾಲೆಗಳ ಹಾಗೂ ಪರಿವಾರಗಳ, ಕುಟುಂಬದ ಕರ್ತವ್ಯ ಮತ್ತು ಹೊಣೆ ಆಗಿದೆ. ಆದ್ದರಿಂದ ನಾವು ನೀವೆಲ್ಲರೂ ಈ ಭಾರತ ಭೂಮಿಯ ಮೇಲೆ ಸ್ವರ್ಗದ ನಿರ್ಮಾಣಕ್ಕಾಗಿ, ಈ ಮಕ್ಕಳ ವ್ಯಕ್ತಿತ್ವದ ನಿರ್ಮಾಣಕ್ಕಾಗಿ, ಈ ಮಕ್ಕಳ ಜೀವನ ನಿರ್ಮಾಣಕ್ಕಾಗಿ, ಮಕ್ಕಳ ಭವಿಷ್ಯದ ನಿರ್ಮಾಣಕ್ಕಾಗಿ ನಾವೆಲ್ಲರೂ ಕಂಕಣಬದ್ಧರಾಗೋಣ. ನಮ್ಮೆಲ್ಲರ ಹೊಣೆಯನ್ನು ಅರ್ಥ ಮಾಡಿಕೊಂಡು ಆ ಮಕ್ಕಳ ಒಂದು ಸರ್ವತೋಮುಖ ಅಭಿವೃದ್ಧಿಗಾಗಿ ನಾವು ಹೋರಾಡೋಣ. ಅದಕ್ಕಾಗಿ ನಮ್ಮೆಲ್ಲರ ಒಂದೊಂದು ಬೆರಳಿನ ಸಹಯೋಗ ಬೇಕಾಗಿದೆ. ಸರ್ವರ ಸಹಯೋಗದಿಂದ ಸುಖಮಯ ಭಾರತದ ನಿರ್ಮಾಣ ಆಗ್ತದೆ. ಈ ಭಾರತದ ಒಂದು ಸುಂದರ ಭಾರತದ ನಿರ್ಮಾಣ ಆಗಬೇಕು ಅಂದರೆ ನಮ್ಮೆಲ್ಲರ ಯೋಗದಾನ ಬೇಕಾಗಿದೆ. ಇವತ್ತಿನ ಗಣರಾಜ್ಯೋತ್ಸವ ದಿನದಂದು ನಾವೆಲ್ಲರೂ ಈ ಒಂದು ದೃಢ ಪ್ರತಿಜ್ಞೆ ಮಾಡೋಣ, ದೃಢ ಸಂಕಲ್ಪ ಮಾಡೋಣ. ಸುಖ, ಶಾಂತಿ, ಸಮೃದ್ಧಿ ಇರುವಂತಹ ಭಾರತದ ನಿರ್ಮಾಣಕ್ಕಾಗಿ ನಮ್ಮೆಲ್ಲರ ಯೋಗದಾನ ಏನು ಅಂತಂದರೆ ನನ್ನ ಮನದಾಳದಲ್ಲಿ ಹಾಗೂ ಮಕ್ಕಳ ಮನದಾಳದಲ್ಲಿ ಏಕತೆಯ ಬೀಜವನ್ನು ಬಿತ್ತೋಣ. ಅದಕ್ಕಾಗಿ 150ನೇ ವರ್ಷದ ಒಂದೇ ಮಾತರಂ ಅನ್ನುವಂತಹ ಒಂದು ರಾಷ್ಟ್ರಗೀತೆಯನ್ನು ಪ್ರಾರಂಭ ಮಾಡಿರುವಂತಹ ಅಥವಾ ರಾಷ್ಟ್ರಗೀತೆಯನ್ನು ಹೇಳಿದ 150ನೇ ದಿನವನ್ನು ನಾವೆಲ್ಲರೂ ಆಚರಣೆ ಮಾಡ್ತಾ ಇದ್ದೇವೆ. ಆ ಒಂದೇ ಮಾತರಂ ಗೀತೆಯಲ್ಲಿ ಏನಿದೆ ಅಂತಂದರೆ ಈ ಭಾರತ ಭೂಮಿಗೆ ವಂದಿಸುವಂಥದ್ದು, ಭಾರತದಲ್ಲಿರುವಂಥವರು ನಾವೆಲ್ಲರೂ ಒಂದು ಅನ್ನುವಂಥದ್ದು. ಆ ಗೀತೆಯ ಅರ್ಥವನ್ನು ತಿಳಿದು ಜೀವನದಲ್ಲಿ ಅಳವಡಿಸಿಕೊಂಡು ನಾವೆಲ್ಲರೂ ಒಂದಾಗಿ ಬಾಳೋಣ, ಚೆಂದಾಗಿ ಬಾಳೋಣ ತಮ್ಮಲ್ಲಿ ಕೇಳಿಕೊಂಡು ಅದಕ್ಕೆ ಒಂದು ಹಾಡನ್ನು ಹೇಳ್ತೇವೆ. ಒಂದಾಗಿರುವೆವು ನಾವೆಲ್ಲ, ಚೆಂದಾಗಿರುವೆವು ನಾವೆಲ್ಲ, ಹಿಂದೂಸ್ತಾನದಲ್ಲಿರುವವರೆಲ್ಲ ಒಂದಾಗಿರುವವು ನಾವೆಲ್ಲ, ಮನೆಗಳು ಬೇರೆ, ಮತಗಳು ಬೇರೆ, ಹಾಡಿ ಕುಣಿಯುವುದು ಒಂದೇ ನೆಲ. ನಾವೆಲ್ಲರೂ ಹಾಡಿ ಕುಣಿಯೋದು ಒಂದೇ ನೆಲ ಆಗಿದೆ. ಈ ಒಂದು ನೆಲ, ಜಲ, ಭಾಷೆಗೆ ಗೌರವಿಸ್ತಾ ವಂದಿಸ್ತಾ ಈ ಭೂಮಿ ತಾಯಿಗೆ ವಂದಿಸ್ತಾ ನಾವೆಲ್ಲರೂ ನಮ್ಮ ಜೀವನವನ್ನು ಶ್ರೇಷ್ಠ ಮಾಡಿಕೊಳ್ಳೋಣ. ಈ ಭಾರತ ಭೂಮಿಯ ಮೇಲೆ ಸುಂದರ ಸಮಾಜದ ನಿರ್ಮಾಣ ಮಾಡೋಣ ಅನ್ನುವಂತಹ ದೃಢ ಸಂಕಲ್ಪ ಇನ್ನೊಮ್ಮೆ ನಾವೆಲ್ಲರೂ ಮಾಡ್ತಾ ಈ ಎರಡು ಸರ್ವರಿಗೂ ವಂದಿಸಿ 2 ಮಾತುಗಳಿಗೆ ವಿರಾಮ ಕೊಡ್ತೇನೆ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಶುಭ ಸಮಾರಂಭದಲ್ಲಿ ತಮ್ಮೆಲ್ಲರಿಗೂ ಈ ಗಣರಾಜ್ಯೋತ್ಸವದ ಶುಭಾಶಯಗಳು, ಶುಭಾಶಯಗಳು, ಶುಭಾಶಯಗಳು. ನಾವು ಗೀತೆಯ ಒಂದು ಸಾಲನ್ನು ಕೇಳ್ತೇವೆ. ಚಂದನ ಹೈ ಇಸ್ ದೇಶ್ ಕಿ ಧರತಿ, ತಪೋಭೂಮಿ ಹರ ಗ್ರಾಮ ಹೈ, ಹರ್ ಬಾಲಾ ದೇವಿ ಕಿ ಪ್ರತಿಮಾ, ಬಚ್ಚಾ ಬಚ್ಚಾ ರಾಮ ಹೈ ಅಂತ. ಮಾತು ಮಾತಿಗೂ ಗೀತೆ ನುಡಿಯುತ್ತಿದೆ ಭಾರತ ದೇಶದಲ್ಲಿ, ಕೋಣೆ ಕೋಣೆಯಲ್ಲಿ ವೀಣೆ ನುಡಿಯುತ್ತಿದೆ ಕನ್ನಡ ನಾಡಿನಲ್ಲಿ. ಮಾತು ಮಾತಿಗೂ ಗೀತೆ ನುಡಿತಾ ಇರುವಂತಹ ಈ ಭಾರತ ಭೂಮಿಯ ಮೇಲೆ ಇರುವಂತಹ ನಾವು ಇವತ್ತಿನ ದಿನ ನಮ್ಮ ಹೆಮ್ಮೆ, ನಮ್ಮ ಗರ್ವ ಆಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಸರ್ವ ಗಣ್ಯರಿಗೂ ವಂದಿಸಿ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲ ಮುದ್ದು ವಿದ್ಯಾರ್ಥಿನಿಯರಿಗೆ ವಂದಿಸಿ, ಈ ಶಾಲೆಯ ಶಿಕ್ಷಕ ವೃಂದಕ್ಕೆ ವಂದಿಸಿ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ಎಲ್ಲ ಪಾಲಕರಿಗೂ ವಂದಿಸಿ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಂಡಿದ್ದೇವೆ ಅಂತಂದರೆ ಬಹಳಷ್ಟು ನಮಗೆ ನಶೆ, ಖುಷಿ, ಗರ್ವ ಇರಬೇಕು. ಇದೊಂದು ರಾಷ್ಟ್ರೀಯ ಹಬ್ಬ. ಯಾವ ರೀತಿ ನಾವು ಭಾರತ ದೇಶದಲ್ಲಿ
ಅನೇಕ ಹಬ್ಬಗಳನ್ನು ಆಚರಣೆ ಮಾಡ್ತೇವೆ. ಅದೇ ರೀತಿ ಈ ಹಬ್ಬಗಳಲ್ಲಿ ಅನೇಕ ಹಬ್ಬಗಳನ್ನು, ರಾಷ್ಟ್ರೀಯ ಹಬ್ಬಗಳನ್ನು ಆಚರಣೆ ಮಾಡ್ತೀವಿ. ಇವತ್ತು ತಾವೆಲ್ಲ ನೋಡ್ತಾ ಇದ್ದೀರಿ, ಈ ಎಲ್ಲ ಮಕ್ಕಳು ಉಮಂಗ ಉತ್ಸಾಹದಿಂದ ಉತ್ಸವವನ್ನು ಮಾಡೋದಕ್ಕೆ, ಕುಣಿಯೋದಕ್ಕೆ, ಹಾಡೋದಕ್ಕೆ ತಯಾರಿಯಾಗಿ ಕೂತ್ಕೊಂಡಿದ್ದಾರೆ. ಅಂದರೆ ಇದೊಂದು ಹಬ್ಬ, ನಮ್ಮೆಲ್ಲರಿಗೂ ಒಂದು ದೊಡ್ಡ ಹಬ್ಬ, ಖುಷಿಯಿಂದ ಇರುವಂತಹ ಹಬ್ಬ, ಗರ್ವ ನಶೆಯಿಂದ ಆಚರಣೆ ಮಾಡುವಂತಹ ಹಬ್ಬ. ಯಾಕೆ ಅಂದರೆ ನಮ್ಮ ಭಾರತ ಎಲ್ಲ ಸಂಸ್ಕೃತಿಗಳಿಗೂ, ಸಂಪ್ರದಾಯಗಳಿಗೂ, ವೇಷಗಳಿಗೂ, ಭಾಷೆಗಳಿಗೂ, ಎಲ್ಲ ಜೀವನ ಶೈಲಿಗಳಿಗೂ ಎಲ್ಲದಕ್ಕೂ ಆಶ್ರಯ ಕೊಟ್ಟಿರುವಂತಹ ಭೂಮಿ. ಆದ್ದರಿಂದ ಭಾರತಕ್ಕೆ ತಾಯಿ ಭೂಮಿ, ಮಾತೃಭೂಮಿ ಅಂತ ಹೇಳಲಾಗ್ತದೆ. ಬಹುಶಃ ಭಾರತದಲ್ಲಿ ಸರ್ವಧರ್ಮ ಸಮನ್ವಯತೆ ಇರುವಂತೆ ಇನ್ನಿತರ ಬೇರೆ ಯಾವುದೇ ದೇಶದಲ್ಲಿ ಕಾಣಲಿಕ್ಕಿಲ್ಲ ಅಂತ ಅನಿಸ್ತದೆ. ಅಷ್ಟೊಂದು ಸರ್ವಧರ್ಮ ಸಮನ್ವಯತೆ ನಮ್ಮ ಭಾರತ ದೇಶದಲ್ಲಿ ಇದೆ. ಈ ಭಾರತದಲ್ಲಿ ನಾವೆಲ್ಲ ಒಂದು, ನಾವೆಲ್ಲ ಬಂಧು ಅನ್ನುವಂತಹ ತತ್ವದ ಆಧಾರದ ಮೇಲೆ, ವಸುದೈವ ಕುಟುಂಬದ ಆಧಾರದ ಮೇಲೆ ನಾವೆಲ್ಲರೂ ಬದುಕ್ತಾ ಇದ್ದೀವಿ. ಆದ್ದರಿಂದ ಇಂತಹ ಭಾರತ, ಅದಕ್ಕೆ ಭಾರತಕ್ಕೆ ಹೇಳಲಾಗ್ತದೆ ಚಿನ್ನದ ಪಕ್ಷಿಯಾಗಿತ್ತು ಅಂತ. ಭಾರತ ಭೂಮಿಯ ಮಣ್ಣಿನ ಕಣಕಣವು ಕೂಡ ಸುಗಂಧ ಆಗಿತ್ತು. ಭಾರತ ದೇಶದಲ್ಲಿರುವಂತಹ ಪ್ರತಿಯೊಂದು ಹೆಣ್ಣು ಮಗು ದೇವಿ, ಪ್ರತಿಯೊಂದು ಗಂಡು ಮಗ ರಾಮ. ಇಂತಹ ಒಂದು ಉನ್ನತ ಸಂಸ್ಕೃತಿ, ಉನ್ನತ ವೈಭವ ಇರುವಂತಹ ಭಾರತ ದೇಶದಲ್ಲಿ ಮಧ್ಯಕಾಲದಲ್ಲಿ ಒಂದು ಮಾಯೆ ಛಾಯೆ ಅಥವಾ ಪಾಶ್ಚಾತ್ಯರ ಛಾಯೆ ಅನ್ನುವಂಥದ್ದು ಬಿದ್ದಿತ್ತು. ಆ ಸಮಯದಲ್ಲಿ ನಮ್ಮ ಭಾರತ ಭೂಮಿಯಲ್ಲಿ ಜನ್ಮ ಪಡೆದಿರುವಂತಹ ವೀರ ಪುರುಷರು, ವೀರ ನಾರಿಯರು ತಾವು ತಮ್ಮ ಜೀವನವನ್ನು ಬಲಿದಾನ ಕೊಟ್ಟು ಈ ಭಾರತವನ್ನು ಪರಕೀಯರ ಒಂದು ಕಪಿಮುಷ್ಟಿಯಿಂದ ಬಿಡುಗಡೆ ಮಾಡಿದರು, ಸ್ವತಂತ್ರರನ್ನಾಗಿ ಮಾಡಿದರು. ಭಾರತ ಸ್ವತಂತ್ರ ಆದಮೇಲೆ ಭಾರತ ದೇಶಕ್ಕೆ ಒಂದು ಸಂವಿಧಾನದ ಅವಶ್ಯಕತೆ ಇತ್ತು. ಆ ಸಂವಿಧಾನದ ರಚಯಿತ ಅಥವಾ ಸಂವಿಧಾನದ ರಚನೆಗೆ ಮುಖ್ಯವಾಗಿ ನಿಮಿತ್ತರಾಗಿರುವಂಥವರು ಡಾಕ್ಟರ್ BR ಅಂಬೇಡ್ಕರ್. ಇವತ್ತಿನ ದಿನ ನಾವೆಲ್ಲರೂ ಹೃದಯಪೂರ್ವಕವಾಗಿ ಅವರಿಗೆ ನಮನವನ್ನು ಸಲ್ಲಿಸುವಂತಹ ದಿನ ಅಂತಂದರೆ ತಪ್ಪಾಗಲಾರದು. ಸಂವಿಧಾನದ ಒಂದು ಅಂಗೀಕೃತ ಆದ ನಂತರ ಸಂವಿಧಾನವನ್ನು ಬಳಕೆಗೆ ಬಂದಿರುವಂತಹ ದಿನ ಅಂತಂದರೆ ಜನವರಿ 26, 1950. ಅಂದಿನಿಂದ ಇಂದಿನವರೆಗೆ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಬಂದಿದ್ದೀವಿ. ನಮ್ಮ ಸಂವಿಧಾನದಲ್ಲಿ ಸಮಾನತೆ, ಸ್ವಾತಂತ್ರ್ಯ, ಭಾತೃತ್ವ, ಸೌಹಾರ್ದತೆ ಅನ್ನುವಂತಹ ವಿಧಿಯನ್ನು ಅಥವಾ ನಿಯಮಗಳನ್ನು ಕೊಡಲಾಗಿದೆ. ಒಂದು ಮಾತು ನನಗೆ ನೆನಪಿಗೆ ಬರ್ತದೆ. ಡಾಕ್ಟರ್ ಅಂಬೇಡ್ಕರ್ ಅವರು ಚಿಕ್ಕ ಮಗು ಇದ್ದಾಗ, ತಾವೆಲ್ಲ ಮಕ್ಕಳು ಯಾವ ರೀತಿ ಸಣ್ಣವರಿದ್ದೀರಿ, ಈ ರೀತಿ ಸಣ್ಣವರು ಇದ್ದಾಗ ಅವರು ಶಾಲೆಯಲ್ಲಿ ಕೂತ್ಕೊಂಡಿದ್ರು. ಈಗ ತಾವು ಶಾಲೆಯಲ್ಲಿ ಕೂತ್ಕೋಬೇಕು ಅಂತಂದರೆ ಎಲ್ಲರೂ ಒಟ್ಟಿಗೆ ಕೂತ್ಕೊಳ್ತೀರಿ. ಶಾಲೆಯಲ್ಲಿ ಕೂತ್ಕೊಳ್ಬೇಕು ಅಂದರೆ ಯಾವುದೇ ಜಾತಿ, ಮತ, ಧರ್ಮ ಭೇದಗಳು ಇಲ್ಲ. ಇವತ್ತು ನಾವು ಈ ರೀತಿ ಕೂತ್ಕೊಳ್ತಾ ಇದ್ದೀವಿ ಅಂತಂದರೆ ಅದಕ್ಕೆ ನಿರ್ಮಾತೃ ಯಾರು, ಆ ಒಂದು ಕಾರ್ಯಕ್ಕೆ ಮೂಲ ಯಾರು ಅಂತಂದರೆ ಡಾಕ್ಟರ್ BR ಅಂಬೇಡ್ಕರ್ ಅವರು. ಯಾಕೆ ಇವತ್ತು ನಾವು ಈ ರೀತಿ ಕೂತ್ಕೊಳ್ತಾ ಇದ್ದೀವಿ ಅಂದರೆ ತಾವು ಸಣ್ಣವರಿದ್ದಂತೆ ಅಂಬೇಡ್ಕರ್ ಅವರು ಸಣ್ಣವರಿದ್ದಾಗ ಶಾಲೆಯಲ್ಲಿ ಕೂತ್ಕೊಂಡಿದ್ರು. ಶಾಲೆಯಲ್ಲಿ ಎಲ್ಲರೊಂದಿಗೆ ಕೂತ್ಕೊಂಡಾಗ ಅಲ್ಲಿ ಶಿಕ್ಷಕರು ಬಂದು ಅವರನ್ನು ಎಬ್ಬಿಸಿ ದೂರದಲ್ಲಿ ಕೂತ್ಕೋಬೇಕು ಅಂತ ಹೇಳಿದರು. ಆಗ ಅವರು ಮನೆಗೆ ಹೋಗಿ ಅವ್ರ ತಾಯಿ ಕೇಳಿದರು, ಅಮ್ಮ ನನಗೆ ಯಾಕೆ ಎಲ್ಲರ ಜೊತೆ ಕೂತ್ಕೊಂಡಿದ್ದೆ, ನನ್ನನ್ನು ಎಬ್ಬಿಸಿ ಬೇರೆ ಕಡೆಗೆ ಕೂಡಿಸಿದ್ರು ಯಾಕೆ ಅಂತ. ಅವ್ರು ಹೇಳಿದರು, ನಾವು ನಿಮ್ನ ವರ್ಗದವರಪ್ಪ, ನಾವು ಕೆಳಜಾತಿಯವರು, ಅದಕ್ಕೆ ನಮ್ಮನ್ನು ದೂರ ಇಡ್ತಾರೆ ಸಮಾಜದಲ್ಲಿ ಅಂತ ಹೇಳಿದರು. ಆಗ ಅವ್ರು ಕೇಳಿದರು, ಯಾವ ಪುಸ್ತಕದಲ್ಲಿ ಬರೆದಿದೆ ಅಂತ. ಅವ್ರು ಹೇಳಿದರು, ಪುಸ್ತಕದಲ್ಲಿ ಬರೆದಿದೆಯಪ್ಪ ಅಂತ. ಅವತ್ತು ಅವ್ರು ಹೇಳಿದರು, ಒಂದು ವೇಳೆ ನನಗೆ ಅವಕಾಶ ಸಿಕ್ಕರೆ ಇವತ್ತು ಬರೆದಿರುವಂತಹ ಪುಸ್ತಕದಲ್ಲಿ ತಪ್ಪಾಗಿರ್ಬೋದು, ನಾನು ಒಂದು ದಿನ ಅವಕಾಶ ಸಿಕ್ಕರೆ ಒಂದು ಪುಸ್ತಕ ಬರೀತೇನೆ, ಆ ಪುಸ್ತಕದಲ್ಲಿ ಎಲ್ಲರೂ ಸಮನಾಗಿರುವಂತಹ ಒಂದು ನೀತಿ ನಿಯಮವನ್ನು ನಾನು ಹಾಕಿರುವಂತಹ ಪುಸ್ತಕವನ್ನು ಬರೀತೇನೆ ಅಂತ ಅವತ್ತು ತಾಯಿ ಎದುರುಗಡೆ ಮಾತು ಕೊಟ್ಟಿದ್ರು. ಅದನ್ನೇ ಇವತ್ತು ಅಂಬೇಡ್ಕರ್ ಅವರು ಸಮಾನತೆ, ಸ್ವಾತಂತ್ರ್ಯ, ಭಾತೃತ್ವ, ಸಾರ್ವಭೌಮತ್ವ
ಅನ್ನುವಂತಹ ತತ್ವ ಒಳಗೊಂಡಿರುವಂತಹ ಸಂವಿಧಾನದ ರಚನೆ ಮಾಡಿದರು. ಅದೇ ಪುಸ್ತಕಕ್ಕೆ ಭಾರತದ ಸಂವಿಧಾನ ಅಂತ ನಾವು ಹೇಳ್ತೀವಿ. ಇವತ್ತು ನಾವು ನೋಡ್ತೇವೆ ಸಂವಿಧಾನದಲ್ಲಿ ಸಮಾನತೆ ಇದೆ, ದಿನನಿತ್ಯದ ಜೀವನದಲ್ಲಿ ಸಮಾನತೆ ಎಷ್ಟು ಅಂತ ಪ್ರಶ್ನೆ ಮಾಡಿದರೆ ನಾವೆಲ್ಲರೂ ಅರ್ಥ ಮಾಡ್ಕೊಳ್ತೀವಿ ಇವತ್ತು ಎಷ್ಟರ ಮಟ್ಟಿಗೆ ಸಮಾನತೆ ಇದೆ. ಮೊನ್ನೆ ಒಂದು ಘಟನೆಯನ್ನು ನೋಡಿದ್ದೀವಿ. ಕೆಳ ಜಾತಿಯ ಹುಡುಗನನ್ನ ಮೇಲ್ಜಾತಿಯ ಹುಡುಗಿ ಮದುವೆ ಮಾಡ್ಕೊಂಡಿರುವುದಕ್ಕೆ ಆ ಹೆಣ್ಣು ಮಗಳನ್ನ ಜೀವಂತವಾಗಿ ಪ್ರೆಗ್ನೆಂಟ್ ಇರುವಂತ ಹೆಣ್ಣು ಮಗಳನ್ನ ಕತ್ತರಿಸಿ ಕೊಂದು ಹಾಕಿದ್ರು. ಇದು ಸಮಾನತೆಯ? ಇವತ್ತು ನಾವು ನೋಡ್ತಾ ಇದ್ದೀವಿ ಸಮಾಜದಲ್ಲಿ ಎಷ್ಟೊಂದು ಅಸಮಾನತೆ ಇನ್ನೂ ಇದೆ. ಈ ಸಮಾನತೆಯನ್ನು ತರಬೇಕು ಅಂತಂದ್ರೆ ಅದಕ್ಕೆ ನೀವು ಹೊಣೆಗಾರರಾಗಿದ್ದೀವಿ. ಅದಕ್ಕೆ ಇವತ್ತೆಲ್ಲ ತಾವು ಸಣ್ಣ ಮಕ್ಕಳಿದ್ದೀರಿ, ತಾವೇ ನಾಳೆ ದೊಡ್ಡವರಾಗ್ತೀರಿ. ಅದಕ್ಕೆ ಹೇಳಾಗ್ತದೆ, ನಾವು ಎಳೆಯರು ನಾವು ಗೆಳೆಯರು ಹೃದಯ ಹೂವಿನ ಹಂದರ. ತಾವೆಲ್ಲ ಸಣ್ಣವರು ಎಳೆಯರು ಗೆಳೆಯರು ಇದ್ದೀರಿ, ತಮ್ಮ ಹೃದಯ ಹೂವಿನ ಹಂದರ ಇದೆ. ನಾಳೆ ನಾವೇ ನಾಡ ಹಿರಿಯರು ನಮ್ಮ ಕನಸದ ಸುಂದರ. ನಾಳೆ ನೀವೇ ನಾಡ ಹಿರಿಯರಾಗ್ತೀರಿ, ನಿಮ್ಮ ಕನಸು ಸುಂದರ ಆಗ್ತದೆ. ಅದಕ್ಕೆ ತಮ್ಮ ಕನಸು ಎಂಥದ್ದಿರಬೇಕು? ಅಬ್ದುಲ್ ಕಲಾಂ ಅವ್ರು ಹೇಳ್ತಾರೆ, ಎಚ್ಚರ ಇದ್ದು ಕನಸು ಕಾಣಬೇಕು ಅಂತ. ತಾವೆಲ್ಲ ಮಕ್ಕಳು ಇವತ್ತೇನು ಮಾಡಬೇಕಾಗಿದೆ? ಕನಸು ಕಾಣಬೇಕಾಗಿದೆ. ಎಂತಹ ಕನಸು ಕಾಣಬೇಕು ಅಂತಂದ್ರೆ ಇವತ್ತು ಯಾವುದು ನಮಗೆ ಬೇಡ ಅನಿಸ್ತದೆ ಅದನ್ನು ದೂರ ಮಾಡಬೇಕು, ಯಾವುದು ನಮಗೆ ಬೇಕು ಅನಿಸ್ತದೆ ಅದನ್ನು ಆಚರಣೆಯಲ್ಲಿ ತರಬೇಕು. ಶಾಂತಿ, ಸಮಾಧಾನ, ಸಮಾನತೆ, ಭಾತೃತ್ವ, ಐಕ್ಯತೆ ಅನ್ನುವಂಥದ್ದನ್ನು ನಾವು ಸಮಾಜದಲ್ಲಿ ಸಂಪೂರ್ಣವಾಗಿ ತರಬೇಕು ಅಂತಂದರೆ ಆ ಜವಾಬ್ದಾರಿ, ಆ ಹೊಣೆ ತಾವು ಮಕ್ಕಳಲ್ಲಿದೆ. ಅದರಂತೆ ಇವತ್ತು ಪಾಲಕರು ಎಷ್ಟೋ ಜನ ಪಾಲ್ಗೊಂಡಿದ್ದೀರಿ. ತಮ್ಮದು ಕೂಡ ಹೊಣೆ ಏನು ಅಂದರೆ ಆ ಮಕ್ಕಳಿಗೆ ನಾವು ಹೇಗೆ ಬೆಳೆಸಬೇಕು ಅಂತಂದರೆ ಸಮಾನತೆಯ ದೃಷ್ಟಿಕೋನ ಇರುವಂತೆ ನಾವು ಬೆಳೆಸಬೇಕು. ಒಂದು ಶಾಲೆಯಲ್ಲಿ 2 ಮಕ್ಕಳು ಜಗಾಡ್ತಿದ್ವಂತೆ. ಆ 2 ಮಕ್ಕಳು ಜಗಾಡ್ತಿರ್ಬೇಕಾದ್ರೆ ಟೀಚರ್ ಯಾಕೆ ಜಗಾಡ್ತೀರಿ ಅಂತ ಕೇಳಿದ್ರಂತೆ. ಆ ಮಕ್ಕಳು ಹೇಳಿದ್ರಂತೆ, ನಮ್ಮ ತಾಯಿ ಇವನು ಕಡಿಮೆ ಜಾತಿಯವನಿದ್ದಾನೆ, ಅವನ ಜೊತೆಗೆ ಆಟ ಆಡ್ಬೇಡ ಅಂದಾರೆ, ಆದರೆ ನನ್ನ ಜೊತೆಗೆ ಆಟ ಆಡೋದಕ್ಕೆ ಬರ್ತಾನೆ, ಅದಕ್ಕೆ ಜಗಾಡ್ತೀವಿ ಅಂತ ಹೇಳಿದ್ರಂತೆ. ಆಗ ಅಲ್ಲಿರುವಂತಹ ಟೀಚರು ಆ 2 ಮಕ್ಕಳನ್ನು ಕರ್ಕೊಂಡು ಹೋದ್ರಂತೆ. ಒಂದು ಬ್ಲಡ್ ಬ್ಯಾಂಕಿಗೆ ಕರ್ಕೊಂಡು ಹೋದ್ರು. ಆ ಬ್ಲಡ್ ಬ್ಯಾಂಕಿಗೆ ಕರ್ಕೊಂಡು ಹೋಗಿ ಇಲ್ಲಿ ಯಾವ ಜಾತಿಯ ರಕ್ತ ಯಾವ ಜಾತಿಯವರಿಗೆ ಕೊಡ್ತೀರಿ ಅಂತ ಕೇಳಿದ್ರು. ಅವ್ರು ಹೇಳಿದ್ರು, ರಕ್ತಕ್ಕೆ ಜಾತಿ ಇಲ್ಲ, ಎಲ್ಲರ ದೇಹದಲ್ಲಿ ಹರಿಯಿರುವಂತಹ ರಕ್ತ ಒಂದೇ ಬಣ್ಣ ಇದೆ. ರಕ್ತ ಗುಂಪಿನ ಮೇಲೆ ಕೊಡಲಾಗ್ತದೆ ವಿನಃ ಧರ್ಮ ಜಾತಿಯ ಆಧಾರದ ಮೇಲೆ ಅಲ್ಲ ಅಂತ ತಿಳಿಸಿದ್ರು. ಆಗ ಶಿಕ್ಷಕರು ಆ ಮಕ್ಕಳಿಗೆ ತಿಳಿಸಿದ್ರು, ರಕ್ತಕ್ಕೆ ಯಾವುದೇ ಜಾತಿ ಇಲ್ಲ. ಅದೇ ಮಕ್ಕಳನ್ನ ಶಿಕ್ಷಕರು ಒಂದು ಹಾಸ್ಪಿಟಲ್ಗೆ ಕರ್ಕೊಂಡು ಹೋದ್ರು. ನವಜಾತ ಶಿಶುಗಳನ್ನ ಹಾಕಿಕೊಂಡು ನರ್ಸ್ ಟ್ರೈನಲ್ಲಿ ತಗೊಂಡು ಹೋಗ್ತಾ ಇದ್ಲು. ಆಗ ಕೇಳಿದ್ರು, ಈ ಮಗು ಯಾವ ಜಾತಿಯದು? ಆಗ ನರ್ಸ್ ಹೇಳ್ತಾಳೆ, ಈ ಮಗುವನ್ನ ಜಾತಿಯ ಆಧಾರದಿಂದ ಗುರುತಿಸೋದಕ್ಕೆ ಸಾಧ್ಯ ಇಲ್ಲ. ಮಗು ಹುಟ್ಟುತ್ತಾ ವಿಶ್ವ ಮಾನವನಾಗಿ ಹುಟ್ಟುತ್ತದೆ, ಬೆಳೆಸ್ತಾ ನಾವು ಅಲ್ಪ ಮಾನವನನ್ನಾಗಿ ಬೆಳೆಸ್ತೇವೆ ಅಂತ ಕುವೆಂಪು ಅವರು ಹೇಳ್ತಾರೆ. ಹಾಗೆ ಆ ನರ್ಸ್ ಹೇಳ್ತಾರೆ, ಈ ಮಕ್ಕಳ ಒಂದು ಫುಟ್ ಪ್ರಿಂಟ್ ಇಂದ ಯಾರ ಮಗು ಅಂತ ಗುರುತಿಸಬಹುದು ವಿನಃ ಯಾವ ಜಾತಿ ಅಂತ ಗುರುತಿಸೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ಹುಟ್ಟುತ್ತಾ ಮಗು ಯಾವುದೇ ಜಾತಿ ಧರ್ಮ ಇಲ್ಲ ಅನ್ನೋದನ್ನ ಮಕ್ಕಳಿಗೆ ತಿಳಿಸಿದ್ರು. ಅದೇ ಶಿಕ್ಷಕರು ಆ ಮಕ್ಕಳನ್ನು ಕರೆದುಕೊಂಡು ಒಂದು ಕಟ್ಟೆ ಮೇಲೆ ಮರದ ಕೆಳಗಡೆ ನೆರಳಿಗೆ ಕೂತ್ಕೊಂಡಿರುವಂತಹ ಜನರ ಹತ್ರ ಕರ್ಕೊಂಡು ಹೋದ್ರು. ಆ ಜನರಿಗೆ ಕೇಳಿದ್ರು, ಆ ಗಿಡದ ಕೆಳಗಡೆ ಮಾತಾಡ್ತಾ ಕೂತ್ಕೊಂಡಿದ್ರು, ಮಲಗಿದ್ರು, ನೆರಳಲ್ಲಿ ಕೂತ್ಕೊಂಡಿದ್ರು. ಅವ್ರಿಗೆ ಕೇಳಿದ್ರು, ಈ ಗಿಡದ ನೆರಳು ಯಾರಿಗೆ ನೆರಳು ಕೊಡ್ತದೆ, ಯಾವ ಜಾತಿಗೆ ಅಂತ. ಅವ್ರು ಹೇಳಿದ್ರು, ಈ ಗಿಡದ ನೆರಳು ಯಾರಿಗೆ ಕೊಡ್ತದೆ, ಆ ಗಿಡಕ್ಕೆ ಯಾವುದೇ ಜಾತಿ ಮತ ಪಂಥ ಅನ್ನುವಂಥದ್ದಿಲ್ಲ. ಹಾಗೆಯೇ ಪ್ರಕೃತಿಯಲ್ಲಿರುವಂತಹ ಪ್ರತಿಯೊಂದು ತತ್ವಗಳಿಗೂ ಯಾವುದು ಜಾತಿ ಧರ್ಮ ಭಾಷೆ ಅನ್ನುವಂಥದ್ದು ಭೇದಗಳು ಇಲ್ಲ. ಎಲ್ಲರಿಗೂ ತತ್ವಗಳು ಒಂದೇ ಆಗಿದ್ದಾವೆ. ಈ ಭೂಮಿ, ಈ ಸೂರ್ಯ, ಈ ಆಕಾಶ, ಈ ಪ್ರಕಾಶ, ಈ ನೀರು ಎಲ್ಲರಿಗೂ ಒಂದೇ ಇದೆ ಅಂದಮೇಲೆ ಇದೇ ಭೂಮಿಯ ಮೇಲೆ ಹುಟ್ಟಿದ್ದೀವಿ, ಇದೇ ಭೂಮಿಯ ಮೇಲೆ ನಾವು ಬೆಳೆದಿದ್ದೀವಿ, ಇದೇ ಭೂಮಿಯ ಮೇಲೆ ನಾವೆಲ್ಲರೂ ಒಂದಾಗಿ ಬಾಳಬೇಕು ಅನ್ನುವಂಥ ಶಿಕ್ಷಣವನ್ನ ಆ ಶಿಕ್ಷಕರು ಮಕ್ಕಳಿಗೆ ಕೊಟ್ಟರು. ಅದೇ ರೀತಿ ಪ್ರತಿಯೊಬ್ಬ ಶಿಕ್ಷಕರೇ ಆಗಲಿ, ಪ್ರತಿಯೊಬ್ಬ ಪಾಲಕರೇ ಆಗಲಿ, ನಾವೆಲ್ಲರೂ ಒಂದು ಅನ್ನುವಂತಹ ಬೀಜವನ್ನ ಮಕ್ಕಳ ಮುಗ್ಧ ಮನಸ್ಸಿನಲ್ಲಿ ಯಾವಾಗ ಬಿತ್ತುತ್ತೇವೆ
ಆಗ ಈ ಭೂಮಿಯ ಮೇಲೆ ಏಕತೆ ಬರೋದಕ್ಕೆ ಸಾಧ್ಯ ಇದೆ. ಇವತ್ತು ನಾವು ನೋಡ್ತಾ ಇದ್ದೀವಿ, ಬೇರೆ ಬೇರೆ ಭಾಷೆಗಳ ಮೇಲೆ ಬೇರೆ ಬೇರೆ ರಾಜ್ಯಗಳ ನಿರ್ಮಾಣ ಆಯಿತು. ತುಂಡು ಆಗಿರುವಂತಹ ಅಧಿಕಾರ ಆಡಳಿತ ಒಟ್ಟುಗೂಡಿಸಲಾಯಿತು. ಆ ಒಂದು ಏಕೀಕರಣ ದಿನವನ್ನ ಇವತ್ತು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ಬರೀ ಆಚರಣೆ ಮಾಡೋದಷ್ಟೇ ಅಲ್ಲ, ವರ್ಷಕ್ಕೆ ಒಂದು ದಿನ ಆಚರಣೆ ಮಾಡೋದಷ್ಟೇ ಅಲ್ಲ, ಪ್ರತಿದಿನನೂ ಕೂಡ ಈ ಮುಗ್ಧ ಮನಸ್ಸಿನ ಮಕ್ಕಳ ಮನದಲ್ಲಿ ನಾವು ಏಕತೆ ಬೀಜವನ್ನು ಹಾಕಬೇಕಾಗಿದೆ. ಅದೇ ನಿಜವಾದ ಗಣತಂತ್ರದ ದಿನವನ್ನ ಆಚರಣೆ ಮಾಡಿದಂತೆ. ಇವತ್ತಿನ ದಿನ ನಾವು ನೋಡ್ತಾ ಇದ್ದೇವೆ, ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ, ಪ್ರಜೆಗಳಿಂದ ನಡೆಯುತ್ತಿರುವಂತಹ ಪ್ರಜಾಸತ್ತಾತ್ಮಕ ಗಣರಾಜ್ಯದಲ್ಲಿ ನಾವು ಬದುಕ್ತಾ ಇದ್ದೇವೆ. ಇಂತಹ ಗಣರಾಜ್ಯದಲ್ಲಿ ಬದುಕ್ತಾ ಇದ್ರೂ ಕೂಡ ಆಳುವ ವರ್ಗ, ಆಳಿಸಿಕೊಳ್ಳುವಂತಹ ವರ್ಗ ಅನ್ನುವಂಥ ಭೇದವನ್ನ ಇವತ್ತು ನಾವು ನೋಡ್ತಾ ಇದ್ದೇವೆ. ಅಧಿಕಾರದಲ್ಲಿ, ಕಾಯ್ದೆ ಕಾನೂನುಗಳಲ್ಲಿ ಸಮಾನತೆ ಇದೆ, ಆದರೆ ನಿತ್ಯದ ಜೀವನದಲ್ಲಿ ಒಬ್ಬರು ಎತ್ತರದಲ್ಲಿರುವವರು, ಒಬ್ಬರು ಕೆಳಗಡೆಯಲ್ಲಿರುವಂಥವ್ರು ಅನ್ನುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಇದನ್ನೆಲ್ಲವೂ ಅಳಿಸಬೇಕು ಅಂತಂದ್ರೆ ನಮ್ಮೆಲ್ಲರಲ್ಲಿ ನಾವೆಲ್ಲರೂ ಒಂದು ಅನ್ನುವಂತಹ ಭಾವ ನಮ್ಮಲ್ಲಿ ಬರಬೇಕಾಗಿದೆ. ಆಗ ಭಾವೈಕ್ಯತೆ, ವಿಶ್ವ ಭಾತೃತ್ವ ಅನ್ನೋದಕ್ಕೆ ಬೆಲೆ ಬರ್ತದೆ. ಅದಕ್ಕಾಗಿ ನಾವೆಲ್ಲರೂ ತಿಳ್ಕೊಳ್ಬೇಕಾಗಿದೆ. ಇದೀಗ ನಾವು ರಾಷ್ಟ್ರಗೀತೆಯನ್ನು ಹೇಳಿದ್ದೀವಿ. ಆ ರಾಷ್ಟ್ರಗೀತೆಯ ಅರ್ಥ ಏನು, ಭಾರತದ ರಾಷ್ಟ್ರಗೀತೆಯ ಅರ್ಥ ಏನು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಜನ ಗಣ ಮನ ಅಧಿನಾಯಕ ಜಯ ಹೇ. ಜನರಿಗೂ, ಗುಂಪುಗಳಿಗೂ, ಮನಸ್ಸಿಗೂ ಅಧಿನಾಯಕನಾಗಿರುವಂತಹ ಈ ಪೃಥ್ವಿಯ ಒಡೆಯ ಜಗದೀಶ್ವರನೇ ನಿನಗೆ ವಂದನೆ ಅನ್ನುವಂಥದ್ದಿದೆ. ಯಾವುದೇ ಸ್ಥಾನದಿರಲಿಲ್ಲ, ಗಂಗಾ ಯಮುನಾ ನದಿ ತೀರದಲ್ಲಿಯೇ ಇರಲಿ, ವಿಂಧ್ಯ ಹಿಮಾಚಲ ಪರ್ವತದ ತುದಿಯಲ್ಲೇ ಇರಲಿ, ಭಾರತದಾದ್ಯಂತ ಉತ್ತರದಿಂದ ದಕ್ಷಿಣದವರೆಗೆ, ಪೂರ್ವದಿಂದ ಪಶ್ಚಿಮದವರೆಗೆ ಯಾವುದೇ ಸ್ಥಾನದಲ್ಲಿರ್ಬೋದು, ಯಾವುದೇ ಕ್ಷೇತ್ರದಲ್ಲಿರ್ಬೋದು, ನಾವೆಲ್ಲರೂ ಒಂದು. ನಮ್ಮೆಲ್ಲರಿಗೂ ಅಧಿನಾಯಕ ನೀನು, ನಿನಗೆ ಜಯ ಹೇ ಜಯ ಹೇ ಜಯ ಹೇ ಅಂತ ಹೇಳ್ತೀವಿ. ನಾವೆಲ್ಲರೂ ರಾಷ್ಟ್ರಗೀತೆಯನ್ನ ರಾಷ್ಟ್ರಧ್ವಜದ ಕೆಳಗಡೆ ನಿಂತು ಹೇಳ್ತೇವೆ. ಆ ಒಂದು ರಾಷ್ಟ್ರಧ್ವಜಕ್ಕೆ ವಂದಿಸ್ತೇವೆ. ರಾಷ್ಟ್ರಧ್ವಜ ಅಂತಂದ್ರೆ ಈ ಭಾರತ ಭೂಮಿ. ಅದಕ್ಕೆ ಯಾವಾಗ ಈ ತಾಯಿಗೆ ಗೌರವಿಸ್ತೇವೆ, ಆಗ ಸರ್ವಕಾಲದಲ್ಲಿಯೂ ಪೂಜ್ಯರು, ಗೌರವಾನ್ವಿತರು ಅಂತ ಹೇಳಲಾಗ್ತದೆ. ಹಾಗೆ ಜನ್ಮ ಕೊಟ್ಟಂತಹ ತಾಯಿ ಹಾಗೂ ನಾವು ಜೀವಿಸ್ತಾ ಇರುವಂತಹ ಈ ಭೂಮಿ ತಾಯಿ ಎರಡನ್ನೂ ನಾವು ಗೌರವಿಸಬೇಕು. ಆ ಗೌರವಿಸಬೇಕು ಅಂತಂದ್ರೆ ನಾವೆಲ್ಲರೂ ಆ ತಾಯಿಯ ಮಕ್ಕಳು ಅಂತ ನಾವು ಸ್ವೀಕಾರ ಮಾಡಬೇಕು. ಆ ಒಂದು ಪ್ರೀತಿ, ಆ ಒಂದು ಖುಷಿ, ನಶೆ, ಗರ್ವ ಅನ್ನುವಂಥದ್ದಿರಬೇಕು. ಆದ್ರಿಂದ ನಾವೆಲ್ಲರೂ ಈ ಭಾರತ ಭೂಮಿಯ ಮೇಲೆ ಜನ್ಮ ಪಡೆದಿದ್ದೇವೆ ಅಂತಂದ್ರೆ ನಾವೆಲ್ಲರೂ ಪುಣ್ಯಾತ್ಮರಿದ್ದೇವೆ. ಈ ಭಾರತ ಭೂಮಿಯ ಮೇಲೆ 5,000 ವರ್ಷದ ಹಿಂದೆ ಒಂದು ಧರ್ಮ, ಒಂದು ರಾಜ್ಯ, ಒಂದು ಭಾಷೆ, ಆಯುಷ್ಯ, ಆರೋಗ್ಯ, ಸಂಪತ್ತು, ಸಮೃದ್ಧಿ ಇರುವಂತಹ ರಾಜ್ಯ ಈ ಭೂಮಿ ಇತ್ತು. ಆಗ ಈ ಭೂಮಿಗೆ ಸ್ವರ್ಗ ಅಂತ ಕರೆಯಲಾಗ್ತಿತ್ತು. ಸ್ವರ್ಗ ಎಲ್ಲೋ ಮೇಲೆ, ನರಕ ಎಲ್ಲೋ ಕೆಳಗೆ ಇಲ್ಲ. ಆಚಾರವಂತರಿದ್ದಾಗ ಇದೇ ಭೂಮಿ ಸ್ವರ್ಗ, ಅನಾಚಾರಿಗಳಾದಾಗ ಇದೇ ಭೂಮಿ ನರಕ ಆಗಿದೆ. ನಾವೀಗ ಅನಾಚಾರಿಗಳಾಗಿರುವಂಥವರು ಪರಿವರ್ತನೆ ಆಗಿ ಆಚಾರ ಉಳ್ಳವರು ಯಾವಾಗ ಆಗ್ತೇವೆ, ಆಗ ಇದೇ ಭೂಮಿಯ ಸ್ವರ್ಗ ಆಗ್ತದೆ. ಆದ್ರಿಂದ ಇಂದಿನ ಮಕ್ಕಳು ನಾಳೆಯ ನಾಗರಿಕರು. ಈ ಮಕ್ಕಳನ್ನ ನಾವು ಆಚಾರ ಉಳ್ಳವರನ್ನಾಗಿ ಮಾಡುವಂಥದ್ದೇ ಈ ಶಾಲೆಗಳ ಹಾಗೂ ಪರಿವಾರಗಳ, ಕುಟುಂಬದ ಕರ್ತವ್ಯ ಮತ್ತು ಹೊಣೆ ಆಗಿದೆ. ಆದ್ರಿಂದ ನಾವು ನೀವೆಲ್ಲರೂ ಈ ಭಾರತ ಭೂಮಿಯ ಮೇಲೆ ಸ್ವರ್ಗದ ನಿರ್ಮಾಣಕ್ಕಾಗಿ, ಈ ಮಕ್ಕಳ ವ್ಯಕ್ತಿತ್ವದ ನಿರ್ಮಾಣಕ್ಕಾಗಿ, ಈ ಮಕ್ಕಳ ಜೀವನ ನಿರ್ಮಾಣಕ್ಕಾಗಿ, ಮಕ್ಕಳ ಭವಿಷ್ಯದ ನಿರ್ಮಾಣಕ್ಕಾಗಿ ನಾವೆಲ್ಲರೂ ಕಂಕಣಬದ್ಧರಾಗೋಣ. ನಮ್ಮೆಲ್ಲರ ಹೊಣೆಯನ್ನ ಅರ್ಥ ಮಾಡಿಕೊಂಡು ಆ ಮಕ್ಕಳ ಒಂದು ಸರ್ವತೋಮುಖ ಅಭಿವೃದ್ಧಿಗಾಗಿ ನಾವು ಹೋರಾಡೋಣ. ಅದಕ್ಕಾಗಿ ನಮ್ಮೆಲ್ಲರ ಒಂದೊಂದು ಬೆರಳಿನ ಸಹಯೋಗ ಬೇಕಾಗಿದೆ. ಸರ್ವರ ಸಹಯೋಗದಿಂದ ಸುಖಮಯ ಭಾರತದ ನಿರ್ಮಾಣ ಆಗ್ತದೆ. ಈ ಭಾರತದ ಒಂದು ಸುಂದರ ಭಾರತದ ನಿರ್ಮಾಣ ಆಗಬೇಕು ಅಂದ್ರೆ ನಮ್ಮೆಲ್ಲರ ಯೋಗದಾನ ಬೇಕಾಗಿದೆ. ಇವತ್ತಿನ ಗಣರಾಜ್ಯೋತ್ಸವ ದಿನದಂದು ನಾವೆಲ್ಲರೂ ಈ ಒಂದು ದೃಢ ಪ್ರತಿಜ್ಞೆ ಮಾಡೋಣ, ದೃಢ ಸಂಕಲ್ಪ ಮಾಡೋಣ. ಸುಖ, ಶಾಂತಿ, ಸಮೃದ್ಧಿ ಇರುವಂತಹ ಭಾರತದ ನಿರ್ಮಾಣಕ್ಕಾಗಿ ನಮ್ಮೆಲ್ಲರ ಯೋಗದಾನ ಏನು ಅಂತಂದ್ರೆ, ನನ್ನ ಮನದಾಳದಲ್ಲಿ ಹಾಗೂ ಮಕ್ಕಳ ಮನದಾಳದಲ್ಲಿ ಏಕತೆಯ ಬೀಜವನ್ನ
ಬಿತ್ತೋಣ. ಅದಕ್ಕಾಗಿ 150ನೇ ವರ್ಷದ ಒಂದೇ ಮಾತರಂ ಅನ್ನುವಂತಹ ಒಂದು ರಾಷ್ಟ್ರಗೀತೆಯನ್ನು ಪ್ರಾರಂಭ ಮಾಡಿರುವಂತಹ ಅಥವಾ ರಾಷ್ಟ್ರಗೀತೆಯನ್ನು ಹೇಳಿದ 150ನೇ ದಿನವನ್ನು ನಾವೆಲ್ಲರೂ ಆಚರಣೆ ಮಾಡ್ತಾ ಇದ್ದೇವೆ. ಆ ಒಂದೇ ಮಾತರಂ ಗೀತೆಯಲ್ಲಿ ಏನಿದೆ ಅಂತಂದರೆ, ಈ ಭಾರತ ಭೂಮಿಗೆ ವಂದಿಸುವಂಥದ್ದು, ಭಾರತದಲ್ಲಿರುವಂಥವರು ನಾವೆಲ್ಲರೂ ಒಂದು ಅನ್ನುವಂಥದ್ದು. ಆ ಗೀತೆಯ ಅರ್ಥವನ್ನು ತಿಳಿದು ಜೀವನದಲ್ಲಿ ಅಳವಡಿಸಿಕೊಂಡು ನಾವೆಲ್ಲರೂ ಒಂದಾಗಿ ಬಾಳೋಣ, ಚೆಂದಾಗಿ ಬಾಳೋಣ ತಮ್ಮಲ್ಲಿ ಕೇಳಿಕೊಂಡು ಅದಕ್ಕೆ ಒಂದು ಹಾಡನ್ನು ಹೇಳ್ತೇವೆ. ಒಂದಾಗಿರುವೆವು ನಾವೆಲ್ಲ, ಚೆಂದಾಗಿರುವೆವು ನಾವೆಲ್ಲ, ಹಿಂದೂಸ್ತಾನದಲ್ಲಿರುವವರೆಲ್ಲ ಒಂದಾಗಿರುವವು ನಾವೆಲ್ಲ, ಮನೆಗಳು ಬೇರೆ ಮತಗಳು ಬೇರೆ, ಹಾಡಿ ಕುಣಿಯುವುದು ಒಂದೇ ನೆಲ. ನಾವೆಲ್ಲರೂ ಹಾಡಿ ಕುಣಿಯೋದು ಒಂದೇ ನೆಲ ಆಗಿದೆ. ಈ ಒಂದು ನೆಲ ಜಲ ಭಾಷೆಗೆ ಗೌರವಿಸ್ತಾ ವಂದಿಸ್ತಾ ಈ ಭೂಮಿ ತಾಯಿಗೆ ವಂದಿಸ್ತಾ ನಾವೆಲ್ಲರೂ ನಮ್ಮ ಜೀವನವನ್ನು ಶ್ರೇಷ್ಠ ಮಾಡಿಕೊಳ್ಳೋಣ. ಈ ಭಾರತ ಭೂಮಿಯ ಮೇಲೆ ಸುಂದರ ಸಮಾಜದ ನಿರ್ಮಾಣ ಮಾಡೋಣ ಅನ್ನುವಂಥ ದೃಢ ಸಂಕಲ್ಪ ಇನ್ನೊಮ್ಮೆ ನಾವೆಲ್ಲರೂ ಮಾಡ್ತಾ ಈ 2